ಎಲ್ಲರಿಗೂ ನಮಸ್ಕಾರ. ಮುಂಬರುವ ಜುಲೈ 14ನೇ ತಾರೀಕಿನಂದು ಮಣ್ಣೆತ್ತಿನ ಅಮಾವಾಸ್ಯೆ ಆದರೆ ಇರ್ತಕ್ಕಂಥದ್ದು. ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಮನೆ ಬಾಗಿಲಿಗೆ ಈ ಒಂದು ಬೇರನ್ನು ಕಟ್ಟೋದ್ರ ಮೂಲಕ ಮನೆಯಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ದೂರ ಆಗಿ ನಿಮಗೆ ಪ್ರತಿಯೊಂದು ಕೆಲಸದಲ್ಲೂ ಯಶಸ್ಸನ್ನು ನೀವು ಕಾಣ್ತಕ್ಕಂತಹ ಯೋಗ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಇದರ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಅದೇ ರೀತಿ ಮತ್ತೊಂದು ವಸ್ತುವನ್ನು ನೀವು ಯಾರಿಗೂ ಕಾಣದಂತೆ ಮಣ್ಣಿನಲ್ಲಿ ಮುಚ್ಚಿಟ್ರೆ ನಿಮ್ಮ ಜೀವನದಲ್ಲಿ ಎಲ್ಲ ಯಶಸ್ಸು ಕಷ್ಟಗಳು ಸಹ ದೂರ ಆಗುವ ಸಾಧ್ಯತೆ ಇದೆ ಅಂತ ಹೇಳಿ ಸಹ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗಿದ್ರೆ ಬನ್ನಿ ಈ ಎರಡೂ ಮಾಹಿತಿಗಳನ್ನು ಇದೇ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಬನ್ನಿ ಈಗ ನಾವು ಮಾಹಿತಿಯನ್ನು ಒಂದೊಂದಾಗಿ ತಿಳ್ಕೊತಾ ಹೋಗೋಣ. ಹೌದು, ಇದೇ ಒಂದು ಜುಲೈ 14ನೇ ತಾರೀಕಿನಂದು ಮಣ್ಣೆತ್ತಿನ ಅಮಾವಾಸ್ಯೆ ಆದರೆ ಬಂದಿರತಕ್ಕಂಥದ್ದು. ಈ ಒಂದು ಅಮಾವಾಸ್ಯೆ ದಿನದಂದು ನೀವು ಮಾಡ್ತಕ್ಕಂತಹ ಎಲ್ಲ ಪರಿಹಾರಗಳಿಗೂ ಸಹ ಸಂಪೂರ್ಣವಾದ ಪ್ರತಿಫಲವನ್ನಾದರೆ ನೀವು ಗಳಿಸ್ಕೊಳ್ತೀರಾ. ಹೌದು, ದೇವರ ಆಶೀರ್ವಾದವನ್ನು ನೀವು ಪಡ್ಕೊಳ್ತೀರಾ. ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು ಇದೇ ಒಂದು ಅಮಾವಾಸ್ಯೆ ದಿನದಂದು ನೀವು ಪರಿಹಾರವನ್ನು, ವ್ರತವನ್ನು, ಉಪವಾಸವನ್ನು ಆಚರಣೆ ಮಾಡಿದ್ರೆ. ಹಾಗಿದ್ರೆ ಬನ್ನಿ ಮೊದಲನೇ ಮಾಹಿತಿ, ಯಾವ ಬೇರನ್ನು ನೀವು ಕಟ್ಟಬೇಕು ಅದರ ಬಗ್ಗೆ ತಿಳಿಸ್ಕೊಡ್ತೀನಿ. ಹೌದು, ನೀವು ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಈ ಒಂದು ಬೇರನ್ನು ಮನೆಯ ಮುಂಭಾಗ ಬಾಗಿಲಿನ ಮೇಲೆ ಕಟ್ಟೋದ್ರ ಮೂಲಕ ದೇವರ ರಕ್ಷಣೆ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಹೌದು, ನಿಮ್ಮ ಶತ್ರುಗಳಿಂದನೂ ಸಹ ರಕ್ಷಣೆ ಆದರೆ ನಿಮಗೆ ಸಿಗ್ತಕ್ಕಂಥದ್ದು. ಎಲ್ಲ ಕೆಲಸದಲ್ಲಿ ಯಶಸ್ಸನ್ನು ನೀವು ಕಾಣೋದಕ್ಕೆ ಆ ಬೇರಿನ ಶಕ್ತಿ ನಿಮ್ಮೊಳಗಡೆ ಸಕಾರಾತ್ಮಕ ಬದಲಾವಣೆಗಳನ್ನು ರೂಪಿಸ್ತಕ್ಕಂಥದ್ದು. ಇದ್ರ ಮೂಲಕ ನಿಮಗೆ ಎಲ್ಲ ಕೆಲಸದಲ್ಲೂ ಸಹ ಜಯ ಆದರೆ ಕಟ್ಟಿಟ್ಟ ಬುತ್ತಿ ಆಗಿರುತ್ತೆ. ಹೌದು, ಈ ಒಂದು ಬೇರನ್ನು ಕಟ್ಟೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಮತ್ತು ನೀವು ಮಾಡ್ತಕ್ಕಂತಹ ಕೆಲಸದಲ್ಲಿರ್ತಕ್ಕಂತಹ ಎಲ್ಲ ಕಷ್ಟಗಳು ಸಹ ದೂರ ಆಗ್ತಕ್ಕಂಥದ್ದು. ಸಮಸ್ಯೆಗಳು ನಿಮ್ಮ ಹತ್ರನೇ ಬರೋದಿಲ್ಲ. ನಿಮ್ಮ ಕುಟುಂಬದಲ್ಲಿ ಶಾಂತಿ ನೆಮ್ಮದಿಯಾದರೆ ಹೆಚ್ಚಾಗ್ತಕ್ಕಂಥದ್ದು. ಅದೇ ರೀತಿ ಬ್ರಹ್ಮ ಮುಹೂರ್ತದಲ್ಲಿ ಈ ದಿನ ನೀವು ಪವಿತ್ರ ನದಿಗಳಲ್ಲಿ ಸ್ನಾನವನ್ನು ಮಾಡೋದ್ರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ನಿಮ್ಮ ದೇಹದಲ್ಲಿ ಶಕ್ತಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ನಕಾರಾತ್ಮಕ ಶಕ್ತಿಗಳೆಲ್ಲ ನಿಮ್ಮ ದೇಹದಿಂದ, ನಿಮ್ಮ ಮನೆಯಿಂದ ದೂರ ಆಗ್ತಕ್ಕಂಥದ್ದು. ಅದು ಸಹ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪವಿತ್ರ ನದಿಯಲ್ಲಿ ಸ್ನಾನ ಮಾಡೋದ್ರ ಮೂಲಕ. ನೀವು ಈ ದಿನ ಉಪವಾಸವನ್ನು ಮಾಡಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿ ಈ ದಿನ ತಾಮ್ರದ ಪಾತ್ರೆಯಲ್ಲಿ ನೀರು ಮತ್ತು ಕಪ್ಪು ಎಳ್ಳನ್ನು ತಗೊಳ್ಳಿ. ಅದೇ ರೀತಿ ಕುಶಾ ಹುಲ್ಲು ಮತ್ತು ಹೂಗಳನ್ನು, ಅದೇ ರೀತಿ ಅಕ್ಕಿಯನ್ನು ತಗೊಂಡು ಇದನ್ನೆಲ್ಲವನ್ನು ಸಹ ಬೆರೆಸಿ ಪೂರ್ವಜರಿಗೆ ಅರ್ಪಣೆ ಮಾಡಿ. ಇದರಿಂದ ನಿಮ್ಮ ಪೂರ್ವಜರ ಆಶೀರ್ವಾದ ಆದರೆ ನಿಮಗೆ ಸಿಗ್ತಕ್ಕಂಥದ್ದು ಈ ದಿನ ಈ ಒಂದು ಪರಿಹಾರವನ್ನು ಮಾಡಿದರೆ ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು. ಅದೇ ರೀತಿ ಇದೇ ಒಂದು ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮಣ್ಣಿನ ದೀಪವನ್ನು ಹಚ್ಚಿದ್ರೂ ಸಹ ಮನೆಯಲ್ಲಿರ್ತಕ್ಕಂತಹ ಎಲ್ಲ ನಕಾರಾತ್ಮಕ ಶಕ್ತಿಗಳು ದೂರ ಹೋಗಿ ಮನೆಯಲ್ಲಿ ಶಾಂತಿ ನೆಮ್ಮದಿಯಾದರೆ ಹೆಚ್ಚಾಗೋದ್ರ ಮೂಲಕ ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಈ ದಿನ ನಿರ್ಗತಿಕರಿಗೆ ಇವತ್ತು ಊಟವನ್ನು ಹಾಕಿದ್ರೂ ಸಹ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಆಹಾರ ಮತ್ತು ದಕ್ಷಿಣೆಯನ್ನು ಹಾಕಿ. ಅದೇ ರೀತಿ ಈ ದಿನ ನೀವು ಅರಳಿ ಮರ ಅಥವಾ ಆಲದ ಮರಕ್ಕೆ 108 ಬಾರಿ ಪ್ರದಕ್ಷಿಣೆಯನ್ನು ಹಾಕಿದ್ರೂ ಸಹ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳನ್ನು ನೀವು ಕಾಣುವುದರ ಮೂಲಕ ಎಲ್ಲ ಕೆಲಸದಲ್ಲಿ ಯಶಸ್ಸು ಮತ್ತು ಧನಲಾಭ ಪ್ರಾಪ್ತಿಯಾಗುವ ಯೋಗ ಆದರೆ ಇರ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಮನೆಗೆ ಯಾವ ಒಂದು ಬೇರನ್ನು ತಂದು ಕಟ್ಟಬೇಕು, ಆ ಒಂದು ಬೇರನ್ನು ಕಟ್ಟಿದರೆ ಏನೆಲ್ಲ ಪವಾಡಗಳು ನಿಮ್ಮ ಮನೆಯಲ್ಲಿ ನಡೆಯುತ್ತೆ ಅದನ್ನ ಬಗ್ಗೆ ತಿಳ್ಕೊತಾ ಹೋಗೋಣ. ಹೌದು, ಈ ಬೇರನ್ನು ಕಟ್ಟಿದ್ರೆ ನಿಮ್ಮ ಮನೆಗೆ ಧನಾಕರ್ಷಣೆ ಆಗ್ತಕ್ಕಂಥದ್ದು, ಯಶಸ್ಸು ಮತ್ತು ನಿಮ್ಮ ಜೀವನದಲ್ಲಿರ್ತಕ್ಕಂಥ ಸಾಲಬಾಧೆ, ಹಣದ ಸಮಸ್ಯೆ ಎಲ್ಲನೂ ಸಹ ದೂರ ಆಗ್ತಕ್ಕಂಥದ್ದು. ಹಾಗಿದ್ರೆ ಯಾವ ಬೇರನ್ನು ತಂದು ಮನೆಗೆ ಕಟ್ಟಬೇಕು ಅಂತಂದರೆ ಆಲದ ಮರದ ಬೇರನ್ನು. ಹೌದು, ಈ ದಿನ ಆಲದ ಮರದ ಬೇರನ್ನು ತಗೊಂಡು ಬಂದ ನಂತರ ಅದನ್ನು ಒಂದು ಸಲ ಹಾಲಿನಿಂದ, ಅದೇ ರೀತಿ ಇನ್ನೊಂದು ಸಲ ಶುದ್ಧ ನೀರಿನಿಂದ ತೊಳೆಯಬೇಕಾಗಿರುತ್ತೆ. ನೀಟಾಗಿ ಶುದ್ಧಿ ಮಾಡಿ. ಅದಾದ ನಂತರ ಅದನ್ನು ಹಳದಿ ಕೆಂಪು ದಾರದಲ್ಲಿ ಅದನ್ನು ಕಟ್ಟಬೇಕಾಗಿರುತ್ತೆ. ಅದಾದ ನಂತರ
ಬಿಳಿ ಅಥವಾ ಹಳದಿ ವಸ್ತ್ರದಿಂದ ಅದನ್ನು ಕಟ್ಟಿ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ದೇವರ ಕೋಣೆಯಲ್ಲಿ ಅದನ್ನು ಇಡಿ. ಇಟ್ಟು ಪ್ರಾರ್ಥನೆ ಮಾಡಿ, ಪೂಜೆ ಮಾಡಿದ ನಂತರ ನಿಮ್ಮ ಸಂಕಲ್ಪವನ್ನು ಹೇಳಬೇಕಾಗಿರುತ್ತೆ. ನಿಮ್ಮ ಕೋರಿಕೆಯನ್ನು ಹೇಳಿ ಪ್ರಾರ್ಥನೆ ಮಾಡಿ. ಅದೇ ರೀತಿ ವಿಷ್ಣು ದೇವರ ನಾಮವನ್ನು ಪಠನೆ ಮಾಡಿ. ಪೂಜೆ ಎಲ್ಲ ಮುಗಿದ ನಂತರ ಮಂತ್ರ ಪಠನೆ ಆದ ನಂತರ ನೀವು ಮನೆಯ ಹೊರಭಾಗಕ್ಕೆ ಬಂದು ಬಾಗಿಲಿನ ಮೇಲೆ ಕಟ್ಟಬೇಕಾಗಿರುತ್ತೆ. ಇದ್ರ ಮೂಲಕ ಧನಲಾಭ ಪ್ರಾಪ್ತಿಯಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಇಷ್ಟು ದಿನ ಹಣದ ಸಮಸ್ಯೆಗಳಿತ್ತಲ್ಲ ಅದೆಲ್ಲನೂ ಸಹ ನಿಮ್ಮ ಜೀವನದಿಂದ ದೂರ ಆಗ್ತಕ್ಕಂಥದ್ದು. ಕುಟುಂಬದಲ್ಲಿ ಮತ್ತು ವೃತ್ತಿ ಜೀವನದಲ್ಲಿರ್ತಕ್ಕಂತಹ ಎಲ್ಲ ಸಮಸ್ಯೆಗಳು ಈ ಸಮಯದಿಂದ ದೂರ ಆಗ್ತಕ್ಕಂಥದ್ದು. ನೀವು ಆಲದ ಮರದ ಬೇರನ್ನು ಮನೆ ಮುಂಭಾಗದಲ್ಲಿ ಕಟ್ಟುವುದರ ಮೂಲಕ. ಅದೇ ರೀತಿ ಆಲದ ಮರವನ್ನು ಸಾಕ್ಷಾತ್ ವಿಷ್ಣು ದೇವರಿಗೆ ಹೋಲಿಕೆ ಮಾಡಲಾಗತ್ತೆ. ಹಿಂದಿನ ಕಾಲದಲ್ಲಿ ಹಲವಾರು ಜನ ತಪಸ್ವಿಗಳು ಸಹ ಇದೇ ಒಂದು ಆಲದ ಮರದ ಕೆಳಗಡೆ ಕೂತು ತಪಸ್ಸನ್ನು ಮಾಡಲಾಗಿತ್ತು. ಹಾಗಾಗಿ ಈ ಒಂದು ಆಲದ ಮರದ ಬೇರನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ಕಟ್ಟುವುದರ ಮೂಲಕ ಹೆಚ್ಚು ಪುಣ್ಯ ಮತ್ತು ಶುಭ ಫಲಗಳನ್ನು ನೀವು ಕಾಣಬಹುದಾಗಿರುತ್ತೆ ಈ ಸಮಯದಲ್ಲಿ. ಅದೇ ರೀತಿ ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ನೀವು ಹತ್ತಿರದ ಅಥವಾ ಬ್ರಾಹ್ಮಣರಿಗೆ ದಾನವನ್ನು ಮಾಡಿದರೆ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಲಕ್ಷ್ಮೀ ದೇವರ ಅನುಗ್ರಹ ಆದರೆ ನಿಮ್ಮ ಮೇಲೆ ಇರ್ತಕ್ಕಂಥದ್ದು. ಈ ಎಲ್ಲ ಪರಿಹಾರವನ್ನು ನೀವು ಈ ದಿನ ಮಾಡಿದ್ರೆ. ಅದೇ ರೀತಿ ಇದೇ ಒಂದು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ನೀವು ನಿಮ್ಮ ಮನೆಗೆ ಬೆಳ್ಳಿಯ ಆನೆಯ ಮೂರ್ತಿಯನ್ನು ತಂದು ಪೂಜೆ ಮಾಡುವುದರ ಮೂಲಕ ಹೆಚ್ಚಿನ ಫಲಗಳನ್ನು ಸಿದ್ಧಿ ಮಾಡ್ಕೊಳ್ತೀರಾ. ಹೌದು, ಮಾತೆ ಲಕ್ಷ್ಮೀ ದೇವರಿಗೆ ಮತ್ತು ಚಂದ್ರದೇವರ ಅನುಗ್ರಹವನ್ನು ನೀವು ಪಡ್ಕೊಳ್ತೀರಾ. ಹೌದು, ಬೆಳ್ಳಿ ಎಂದರೆ ಚಂದ್ರದೇವರಿಗೆ ತುಂಬ ಇಷ್ಟ ಮತ್ತು ಆನೆಗಳೆಂದರೆ ಲಕ್ಷ್ಮೀ ದೇವರಿಗೂ ಸಹ ತುಂಬ ಇಷ್ಟ ಆಗಿರ್ತಕ್ಕಂಥ ಕಾರಣದಿಂದಾಗಿ ಈ ದಿನ ನೀವು ಬೆಳ್ಳಿಯ ಆನೆಯ ಮೂರ್ತಿಯನ್ನು ತಂದು ಪೂಜೆ ಮಾಡೋದ್ರ ಮೂಲಕ ಲಕ್ಷ್ಮೀ ದೇವರ ಮತ್ತು ಚಂದ್ರದೇವರ ಆಶೀರ್ವಾದವನ್ನು ಪಡ್ಕೊಳ್ತೀರಾ. ಅದೇ ರೀತಿ ಈ ದಿನ ಬಡವರಿಗೆ ಆಹಾರವನ್ನು ದಾನ ಮಾಡಿ. ಇದ್ರ ಮೂಲಕ ನಿಮ್ಮ ಜೀವನದಲ್ಲಿರ್ತಕ್ಕಂತಹ ಎಲ್ಲ ರೀತಿ ಸಮಸ್ಯೆಗಳು ಸಹ ದೂರ ಆಗ್ತಕ್ಕಂಥದ್ದು. ಈ ದಿನ ಇರುವೆಗಳಿಗೆ ಸಕ್ಕರೆಯನ್ನು ಹಾಕಿದ್ರೂ ಸಹ ನಿಮ್ಮ ಜೀವನದಲ್ಲಿ ಸಾಕಷ್ಟು ಸಕಾರಾತ್ಮಕ ಬದಲಾವಣೆಗಳು ಮತ್ತು ಅದೃಷ್ಟ ಆದರೆ ಪ್ರಾಪ್ತಿಯಾಗ್ತಕ್ಕಂಥದ್ದು. ಅದೇ ರೀತಿ ಈ ದಿನ ಇದೇ ಒಂದು ಅಮಾವಾಸ್ಯೆ ದಿನದಂದು ನೀವು ಒಂದು ಚಿಕ್ಕ ಬಟ್ಟಲಿನಲ್ಲಿ ಜೇನುತುಪ್ಪವನ್ನು ಹಾಕ್ಕೊಂಡು ಅದನ್ನು ನಿರ್ಜನ ಪ್ರದೇಶದಲ್ಲಿ ಮಣ್ಣನ್ನು ಚಿಕ್ಕದಾಗಿ ತೆಗೆದು ಅದರಲ್ಲಿ ಹಾಕಿ ಮುಚ್ಚಿಡಿ. ಈ ರೀತಿ ಮಾಡೋದ್ರ ಮೂಲಕ ನಿಮ್ಮ ಜೀವನದಲ್ಲಿ ಶುಕ್ರದೇವರ ಬಲ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇದ್ರ ಮೂಲಕ ಎಲ್ಲ ಕೆಲಸದಲ್ಲೂ ನೀವು ಯಶಸ್ಸನ್ನು ಕಾಣಬಹುದಾಗಿರುತ್ತೆ. ಅಥವಾ ನಿರ್ಜನ ಪ್ರದೇಶದಲ್ಲಿ ಮುಚ್ಚಿಡೋದಕ್ಕೆ ಆಗಲಿಲ್ಲ ಅಂತಂದರೆ ಈ ದಿನ ಜೇನುತುಪ್ಪವನ್ನು ಇರುವೆಗಳಿಗೂ ಸಹ ನೀವು ನೀಡಿದರೆ ಶುಕ್ರ ಬಲ ಆದರೆ ಹೆಚ್ಚಾಗ್ತಕ್ಕಂಥದ್ದು ನಿಮ್ಮ ಜೀವನದಲ್ಲಿ. ಅದೇ ರೀತಿ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಆದರೆ ಹೆಚ್ಚಾಗ್ತಕ್ಕಂಥದ್ದು. ಇದು ನೀವು ಮಣ್ಣೆತ್ತಿನ ಅಮಾವಾಸ್ಯೆ ದಿನದಂದು ಮಾಡಬೇಕಾಗಿರ್ತಕ್ಕಂತಹ ಪರಿಹಾರ ಆಗಿರುತ್ತೆ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಥ್ಯಾಂಕ್ ಯು, ಬಾಯ್.